ರಾಜಕೀಯ ಮುಖಂಡರಾಗಿರುವಂಥ ಜನಾರ್ದನ್ ತೋನ್ಸಿ ಅವರು ನಮ್ಮೊಂದಿಗಿದ್ದಾರೆ. ಅವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಅನ್ಸುತ್ತೆ ಸರ್ ನಿಮಗೆ? ಈಗ ರಾಕೇಶ್ ಪೂಜಾರಿ ಅವರ ನಿಧನ ನನಗೆ ಇಷ್ಟರವರೆಗೂ ಅದನ್ನು ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂದರೆ ಅಷ್ಟು ಇದು ನನಸ ಅಂತ ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ಸೊ ಭಾಳ ಒಂದು ದುಃಖ ಆಗಿದೆ. ನಮ್ಮ ಕಣ್ಣೆದುರಿಗೆ ಬೆಳೆಯುತ್ತಿರುವಂಥ ಹುಡುಗ ಅದು ಕಮರಿ ಹೋಗಿದೆ ಅಂತ ಹೇಳಿದರೆ ನನಗೆ ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಒಂದು 2-3 ತಿಂಗಳ ಹಿಂದೆ ತೋನ್ಸೆಗಡಿಯ ನೇಮೋತ್ಸವದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಸಕ್ರಿಯವಾಗಿ ಭಾಗವಹಿಸಿದೆ ಅಂತ ಹೇಳಿದರೆ ರಾಕೇಶ್ ಈಗ ಇಲ್ಲ ಅಂತ ಹೇಳಲಿಕ್ಕೂ ನಮಗೆ ನಂಬಲಿಕ್ಕಾಗೋದಿಲ್ಲ. ಅಂಥ ಒಂದು ಪ್ರತಿಭೆ, ಅಂಥ ಒಂದು ಆ್ಯಕ್ಟಿವ್ನೆಸ್ ಈಗ ಚಲನಚಿತ್ರರಂಗದಲ್ಲಿ, ನಾಟಕ ರಂಗದಲ್ಲಿ ಮತ್ತು ಇನ್ನು ನಿಮ್ಮ ಸಮಾಜ ಸೇವೆಯಲ್ಲಿ ಎಲ್ಲದಲ್ಲಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ ಹುಡುಗ, ನಮ್ಮ ಕಣ್ಣೆದುರಿಗೆ ಬೆಳೆಯುತ್ತಿರುವಂಥ ಹುಡುಗ ಈತ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಫೋನ್ ಬಂದಾಗ ನಂಬಲಿಕ್ಕೆ ಆಗೋದಿಲ್ಲ. ನಾನು ಕೇಳಿದೆ, ಕೆಮ್ಮಣ್ಣ ಹೂಡೆ ರಾಕೇಶ ಹೌದಂತ ಹೇಳಿದ್ರು. ಒಂದು ಅರ್ಧ ಗಂಟೆ ನನಗೆ ನನ್ನ ಇದರಲ್ಲಿ ಏನಾಗಿದೆ ಅಂತ ನನಗೆ ಇಲ್ಲ. ಅಂಥ ಒಂದು ನನ್ನ ಆತ್ಮೀಯ ಹುಡುಗನನ್ನು ನಾನು ಕಳ್ಕೊಂಡು ಈಗ ತುಂಬ ನೋವಿನಲ್ಲಿದ್ದೇನೆ. ಹೀಗೆ ಆಗಬಾರ್ದಿತ್ತು. ನಾನು ಅವರ ಬಗ್ಗೆ ನಿನ್ನೆ ಒಂದು ಟಿ ವಿಯಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೆ. ಆವಾಗ ರಕ್ಷಿತಾ ಮೇಡಮ್ ಹೇಳಿದರು, ಅವರ ಅಭಿಮಾನಿ ನಾನು ಅಂತೇಳಿ. ಅಷ್ಟು ದೊಡ್ಡ ಕಲಾವಿದೆ ಒಬ್ಬ ರಾಕೇಶ್ ಅವರ ಅಭಿಮಾನಿ ಅಂತ ಹೇಳಿದಾಗ ನನಗೆ ಆ ಹುಡುಗ ಬೆಳೆದಂಥ ರೀತಿಯಲ್ಲಿ ನನಗೆ ಸ್ವಲ್ಪ ಭಾಳ ಖುಷಿಯಾಗಿದೆ. ಆದರೆ ಏನು ಮಾಡಲಿ, ರಕ್ಷಿತ್ ಇರ್ಬೋದು, ಇನ್ನು ಯೋಗರಾಜ್ ಭಟ್ರು ಇರ್ಬೋದು, ಅವರೆಲ್ಲ ಈ ಹುಡುಗನನ್ನು ತುಂಬ ಪ್ರೀತಿ ಮಾಡ್ತಿದ್ದರು ಮತ್ತು ಪ್ರತಿಭೆಯನ್ನು ಗುರುತಿಸಿರೋರು. ನನಗೆ ಸಂತೋಷ ಹೇಳಿದರೆ ಆ ಪ್ರತಿಭೆಯನ್ನು ಗುರುತಿಸಿ ಅವರು ಏನಾದರೂ ಬೆಳವಣಿಗೆ ಮಾಡಬೇಕು ಅಂತ ದೃಷ್ಟಿಯಲ್ಲಿದ್ದರು. ಆದರೆ ಕಳೆದುಕೊಂಡಿದ್ದೇವೆ. ನನಗೆ ಭಾಳ ದುಃಖ ಆಗೋದಂತ ಹೇಳಿದರೆ, ಅವರ ಇಡೀ ಮನೆಯ ಪರಿಸ್ಥಿತಿ ಅಷ್ಟು ಒಳ್ಳೆಯದಿಲ್ಲ. ಒಂದು 4 ವರ್ಷದ ಹಿಂದೆ ಅವರ ಕೊರೋನಾದಿಂದ ಅವರ ತಂದೆ ತೀರಿ ಹೋದ ನಂತರ ಇಡೀ ಅವರ ಕುಟುಂಬದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಇಟ್ಟು ಏನಾದರೂ ಮಾಡಿ ಆ ಮೇಲೆ ತರಬೇಕು ಎನ್ನುವ ಒದ್ದಾಟದಲ್ಲಿದ್ದರು. ದಿನವಿಡೀ ಅದೇ ಕೆಲಸದಲ್ಲಿ ತೊಡ್ಕೊಂಡಿದ್ರು. ಒಂದು ತಂಗಿ ಮದುವೆ ಆಗಲಿಕ್ಕಿದೆ, ಆ ತಂಗಿಗೆ ಮದುವೆ ಮಾಡಬೇಕು. ಮನೆಯನ್ನು ವೃದ್ಧ ತಾಯಿ ಇದ್ದಾರೆ, ಅವರನ್ನು ಅಜ್ಜಿ ಇದ್ದಾರೆ, ಅವರನ್ನೆಲ್ಲ ನೋಡ್ಕೊಳ್ಬೇಕು ಎಂಬ ಒಂದು ತುಡಿತ ಅವರಲ್ಲಿತ್ತು. ಅದನ್ನು ತುಡಿತವನ್ನು ಗಮನಿಸಿದ್ದೆ. ಅಂಥ ಹುಡುಗನನ್ನು ನಾವು ಕಳೆದುಕೊಂಡು ನಿಜವಾಗಿ ನಾವೆಲ್ಲ ಬಹಳ ನೋವಿನಲ್ಲಿದ್ದೇವೆ. ಅವರ ವಿಷಯ ಮಾತಾಡೋದಂತೇಳಿ ನಮಗೆ ದುಃಖ ಬರ್ತಾಯಿದೆ. ಸೊ ಈಗ ನಾವು ಮಾಡಬೇಕಾದದ್ದು ಇಷ್ಟೇ. ಇನ್ನು ದುಃಖಿಸಿ ಕೂತ್ಕೊಂಡ್ರೆ ಆಗೋದಿಲ್ಲ. ಅವರ ಕುಟುಂಬಕ್ಕೆ, ಅವರ ಆಧಾರ ಸ್ತಂಭವಾಗಿದ್ದ ಅವರ ಕುಟುಂಬಕ್ಕೆ, ಅವರ ತಂಗಿಯ ಮದುವೆಗೆ, ಮತ್ತು ಅದನ್ನು ಈಗ ಸಮಾಜದ ಜವಾಬ್ದಾರಿಯಾಗಿದೆ, ಇಡೀ ಸಮಾಜದ ಜವಾಬ್ದಾರಿಯಾಗಿದೆ. ಆ ಹುಡುಗಿಗೆ ಒಂದು ಮದುವೆ ಆಗಬೇಕು, ಆ ಕುಟುಂಬವನ್ನು ಆಧರಿಸಬೇಕು. ನಾವೆಲ್ಲ ಇದ್ದು, ನಾವು ರಾಜಕೀಯದವರು, ನಮ್ಮ ಸಮಾಜ ಸೇವಕರೆಲ್ಲ ಇದ್ದಾರೆ, ಬಿಲ್ಲವ ಸಂಘದವರು ಮುಂಚೂಣಿಯಲ್ಲಿದ್ದಾರೆ. ಮೊನ್ನೆ ಅವರ ನಿಧನದ ದಿವಸ ನಾನೇ ಇದ್ದೆ ಇಲ್ಲಿ ನೋಡುವಾಗ. ಇಲ್ಲಿ ಬ್ಯಾಂಗ್ಳೂರಿಂದ ತಂಡೋಪತಂಡವಾಗಿ ಚಲನಚಿತ್ರದವರು ಬಂದಿದ್ದಾರೆ. ಅವರ ಕಣ್ಣೀರು ಸುರಿಸೋ ರೀತಿ, ಅವರು ಇದು ಮಾಡುವಂಥ ರೀತಿ ನೋಡಿದಾಗ ಈ ಹುಡುಗ ಎಷ್ಟು ಬೇಗ ಈ 33 ವರ್ಷದಲ್ಲಿ ಅಷ್ಟು ದೊಡ್ಡ ಕನ್ನಡ ಚಿತ್ರರಂಗದಲ್ಲಿ ಬೇರೂರಿಗೆ ಪ್ರಯತ್ನ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ. ಏನು ಮಾಡೋದು, ಈಗ ಅವರನ್ನು ಕಳೆದುಕೊಂಡಿದ್ದೇವೆ. ಇಡೀ ಸಮಾಜಕ್ಕೆ ಅದೊಂದು ತುಂಬಲಾರದ ನಷ್ಟ. ಅದೇ ರೀತಿ ಅವರ ಮನೆಗಂತೂ ಇನ್ನೂ ಆಧಾರ ಇಲ್ಲ. ಆ ಆಧಾರ ನಾವು ಸಮಾಜದಲ್ಲೆಲ್ಲ ಕೂಡಿಕೊಂಡು ಅವ್ರಿಗೆ ಮಾಡಬೇಕಾಗಿದೆ. ಆ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ. ಆ ಚಿತ್ರರಂಗದಲ್ಲಿ ಅವರನ್ನು ಕಳೆದುಕೊಂಡವರು ಭಾಳಷ್ಟು ಜನ ಬಂದಿದ್ದಾರೆ. ಅವರಿಗೆಲ್ಲ ನಾವು ಕೃತಜ್ಞತೆ ಆಗಬೇಕು. ಅವರಿಗೆಲ್ಲ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಡೀ ಸಮಾಜ ಈಗ ರಾಕೇಶ್ ಪೂಜಾರಿ ಅವರ ನಿಧನಕ್ಕೆ ಕಂಬನಿಯನ್ನು ಮಿಡಿಯುವ ಜೊತೆಗೆ ಅವರ ಕುಟುಂಬದ ಪರವಾಗಿ, ಅವರ ಕುಟುಂಬಕ್ಕೆ ಬಲವಾಗಿ ನಿಲ್ಲೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥೈರ್ಯವನ್ನು, ಒಂದು ವಿಶ್ವಾಸವನ್ನು ತುಂಬುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಪಡೋದಕ್ಕೆ ಮುಂದಾಗಿದ್ದರೆ, ಇದಕ್ಕೆ ಇಡೀ ಸಮಾಜ ಈಗ ಸದ್ಯ ಒಟ್ಟಾಗಿದೆ. ಏನು ಅವರ ಒಂದು ತಂಗಿಯ ಮದುವೆಯ ಕನಸಿತ್ತು ರಾಕೇಶ್ನದ್ದು, ಅದನ್ನು ಈಡೇರಿಸುವಂಥ ನಿಟ್ಟಿನಲ್ಲೂ ಕೂಡ ಸಮಾಜ ಈಗ ಒಗ್ಗಟ್ಟಾಗಿ ಮುಂದೆ ಬಂದಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಉಡುಪಿ.